ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ತೌಲನಿಕ ಸಾಹಿತ್ಯದ ಅಧ್ಯಯನದಲ್ಲಿ ಕೃತಿಗಳ ತೌಲನಿಕ ಅಧ್ಯಯನ ಈ ಟಾಪಿಕ್ ಬಗ್ಗೆ ಒಂದಿಷ್ಟು ಪ್ರಮುಖವಾಗಿರೋ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದೇ ತಿಂಗಳ ಕೊನೆ ವಾರ ಅಂದರೆ 29ನೇ ತಾರೀಕು NET ಕನ್ನಡ ಪರೀಕ್ಷೆ ನಡೆಯುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ವಿಡಿಯೋಗಳನ್ನ ಹಾಕ್ತಿರೋಂಥದ್ದು. ಪ್ರಮುಖವಾಗಿರುವಂಥ ಮಾಹಿತಿಗಳು ಅಂತ ತುಂಬ ಚಿಕ್ಕದಾಗಿ ಬ್ರೀಫಾಗಿ ಮುಖ್ಯಾಂಶಗಳನ್ನ ಮಾತ್ರ ಹಂಚ್ಕೊತಾ ಇದ್ದೀನಿ. ಈಗ ಆಲ್ರೆಡಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿರೋದ್ರಿಂದ ಅಲ್ಲಿ ಯಾವ ಥರ ಪ್ರಶ್ನೆ ಬರ್ಬೋದು ಅನ್ನೋದನ್ನ ಒಂದು ಊಹೆ ಮಾಡಿಕೊಂಡು ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಿಮಗೆ ಯೂಸ್ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಶುರು ಮಾಡೋಣವಾ? ನೋಡಿ, ನಮಗೆ ತೌಲನಿಕ ಸಾಹಿತ್ಯ ಅಂದರೆ ಏನು ಅನ್ನೋದು ಫಸ್ಟಿಗೆ ಅರ್ಥ ಆಗಬೇಕು. ಎರಡು ಕೃತಿಗಳನ್ನು ಹೋಲಿಸಿ ಅವುಗಳನ್ನು ಮೌಲ್ಯಮಾಪನ ಮಾಡೋದನ್ನೇ ತೌಲನಿಕ ಸಾಹಿತ್ಯದ ಅಧ್ಯಯನ ಅಂತ ಕರೀತಾರೆ. ಸಾಮಾನ್ಯವಾಗಿ ತೌಲನಿಕ ಅಂದರೆ ತುಲನೆ ಮಾಡೋದು ಅಂತ ಅರ್ಥ. ಒಂದು ಕೃತಿಗೆ ಬೆಲೆ ಕಟ್ಟೋದು ಅಂತ ಹೇಳ್ತಾರಲ್ವಾ, ಇದನ್ನ ವಿಮರ್ಶಾತ್ಮಕ ಪದ್ಧತಿ ಅಂತಲೂ ಕೂಡ ಹೇಳ್ತಾರೆ. ಇದು ನೀನು ಸರಳವಾಗಿ ನಿಮಗೆ ಅರ್ಥೈಸ್ಬೇಕು ಅಂತಂದ್ರೆ, ಇವಾಗ ಒಂದೇ ಕೃತಿ ಈ ಜಗತ್ತಿನ ಒಂದು ಮೂಲೆಯಲ್ಲಿ ಯಾರೋ ಒಬ್ರು ಬರೆದಿರ್ತಾರೆ, ಇನ್ನೊಂದು ಇನ್ಯಾರೋ ಬರೆದಿದ್ದಾರೆ. ಉದಾಹರಣೆಗೆ ರಕ್ತಾಕ್ಷಿ ಅನ್ನೋ ಒಂದು ನಾಟಕ ಕುವೆಂಪು ಅವರದು. ಇದನ್ನ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಹ್ಯಾಮ್ಲೆಟ್ ನಾಟಕದ ರೂಪಾಂತರ ಅಂತ ಹೇಳ್ತಾರೆ. ಶೇಕ್ಸ್ಪಿಯರ್ ನಮ್ಮ ದೇಶದವರಲ್ಲ, ಆದರೆ ಅದನ್ನ ರಕ್ತಾಕ್ಷಿ ಅಂತ ನಾವು ಕನ್ನಡದಲ್ಲಿ ಓದ್ಬೋದಲ್ವಾ ಶೇಕ್ಸ್ಪಿಯರ್ ಅವರ ನಾಟಕವನ್ನ. ಎರಡಲ್ಲೂ ಏನು ಸಾಮ್ಯತೆ ಇದೆ, ಏನು ವ್ಯತ್ಯಾಸ ಇದೆ? ಒಂದೇ ಭಾವನೆಯನ್ನು ಜಗತ್ತಿನ ಬೇರೆ ಬೇರೆ ಕಡೆ ಯಾವ ರೀತಿಯಲ್ಲಿ ಅಭಿವ್ಯಕ್ತಿಸಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಹಾಯಕ ಆಗೋದೇ ಈ ತೌಲನಿಕ ಸಾಹಿತ್ಯದ ಅಧ್ಯಯನ. ತೌಲನಿಕ ಸಾಹಿತ್ಯಕ್ಕೆ H.H. ರೆಮೆಕ್ ಅವರು ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ನೋಡಿ. ಇದನ್ನು ತಿಳ್ಕೊಂಡ್ಮೇಲೆ ನಿಮಗೆ ನೀಟಾಗಿ ತೌಲನಿಕ ಸಾಹಿತ್ಯ ಅಂದರೆ ಏನು ಅನ್ನೋದು ಅರ್ಥ ಆಗುತ್ತೆ. ಏನು ಹೇಳ್ತಾರೆ ಅವರು? ತೌಲನಿಕ ಸಾಹಿತ್ಯದಿಂದ ಒಂದು ದೇಶದ ಮನುಷ್ಯನ ಅನುಭವ, ಅಭಿವ್ಯಕ್ತಿಗಳನ್ನು ಕುರಿತಂತೆ ಅಲ್ಲಿನ ಜ್ಞಾನ ಶಾಖೆಗಳಾಗಿರುವಂತಹ ಇತಿಹಾಸ, ತತ್ವಶಾಸ್ತ್ರ ಮತ್ತಿತರ ಸಮಾಜ ವಿಜ್ಞಾನಗಳ ತಿಳುವಳಿಕೆಯನ್ನು ಮತ್ತೊಂದು ದೇಶದ ಅಂಥದ್ದೇ ಜ್ಞಾನದ ಜೊತೆ ಹೋಲಿಸುವಂತಹ, ಆ ಮೂಲಕವಾಗಿ ಹೊಸ ಕಾಣಿಕೆಯನ್ನು ಕೊಡುವ ಒಂದು ಅಧ್ಯಯನವೇ ತೌಲನಿಕ ಸಾಹಿತ್ಯದ ಅಧ್ಯಯನ ಅಂತ ಹೇಳ್ತಾರೆ. ಇದರಲ್ಲಿ ನಮ್ಗೆ ಏನು ಅರ್ಥ ಆಗುತ್ತೆ? ತೌಲನಿಕ ಸಾಹಿತ್ಯಕ್ಕೆ ಇಂತಿಷ್ಟೇ ಸೀಮಿತತೆ ಅಂತ ಇಲ್ಲ. ಇದರ ವ್ಯಾಪ್ತಿಗೆ ಜಗತ್ತಿನ ಎಲ್ಲ ಭಾಷೆಗಳು ಬರುತ್ತೆ. ಈಗ ಯಾವುದೋ ಒಂದು ಕೃತಿ, ಉತ್ತಮ ಕೃತಿ ಒಂದು ದೇಶದಲ್ಲಿ ರಚನೆ ಆಗಿದೆ ಅಂತಂದರೆ ಅದರ ಪ್ರಭಾವ ಇತರೆ ಕವಿಗಳ ಮೇಲೆ ನಿರಂತರವಾಗಿ ಆಗ್ತಾನೆ ಇರುತ್ತಲ್ವ. ಈಗ ಮ್ಯಾಕ್ಸಿಮ್ ಗಾರ್ಗಿ ಅವರು ಬರೆದಿರುವಂತಹ ತಾಯಿ, ಆ ಕಾದಂಬರಿ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರುವಂಥದ್ದು. ಲಕ್ಷಾಂತರ ಅಂದರೆ ಜನಸಾಮಾನ್ಯರ ಆಗು ಹೋಗುಗಳ ಮೇಲೆ ನೇರ ಪ್ರಭಾವವನ್ನು ಬೀರುವಂತಹ, ಸಮಾಜದ ಕೇಂದ್ರ ಬಿಂದು ಅಂತ ಕರೆಸ್ಕೊಳ್ಳೋ ಮನುಷ್ಯನ ವ್ಯಕ್ತಿತ್ವ ಯಾವ ರೀತಿ ನಶಿಸಿ ಹೋಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತಾಯಿ ಅನ್ನೋ ಕಾದಂಬರಿಯಲ್ಲಿ ಕಟ್ಕೊಟ್ಟಿದ್ದಾರೆ. ಹಾಗಾಗಿ ಇದು ವಿಶ್ವ ಸಾಹಿತ್ಯಕ್ಕೆ ಒಂದು ಅತ್ಯಮೂಲ್ಯವಾಗಿರುವಂಥ ಕೊಡುಗೆ ತಾಯಿ ಕಾದಂಬರಿ ಮ್ಯಾಕ್ಸಿಮ್ ಗಾರ್ಗಿ ಅವ್ರದ್ದು. ಇಂಥದ್ದು ಅನೇಕ ಕವಿಗಳಿಗೆ ಪ್ರಭಾವವನ್ನು ಬೀರ್ತವಲ್ವಾ. ನಾವು ಅದನ್ನು ಕನ್ನಡಕ್ಕೆ ತೊಗೊಂಬರ್ಬೇಕು, ನಮ್ಮ ಸಾಹಿತ್ಯದಲ್ಲೂ ಕೂಡ ಅದನ್ನು ಓದಬೇಕು. ಅಥವಾ ಇದರ ಪ್ರಭಾವದಿಂದ ಬೇರೆ ಬೇರೆ ಕವಿಗಳು ಅವರ ಸಾಹಿತ್ಯಕ್ಕೆ, ಅವರ ಭಾಷೆಗೆ ಅನುಗುಣವಾಗಿ ಅವರಲ್ಲೇನೋ ಘಟನೆಗಳು ನಡೀತಾ ಇರ್ತವೆ. ಅವರಲ್ಲಿ ಬಡತನ ಇರುತ್ತೆ, ಹಿಂಸೆ ಇರುತ್ತೆ, ಕ್ರೌರ್ಯ ಇರುತ್ತೆ. ಇದನ್ನೆಲ್ಲವನ್ನು ಒಗ್ಗೂಡಿಸ್ಕೊಂಡು ಅವ್ರಿಗೆ ಯಾವ ರೀತಿ ಬೇಕೋ ಮೂಲ ಕಥಾವಸ್ತುವಿನ ಆಶಯವನ್ನು ಇಟ್ಕೊಂಡು ಬೇರೆ ರೀತಿ ಕೃತಿಯನ್ನು ರಚನೆ ಮಾಡ್ತಾರಲ್ವ, ಆ ಕವಿಯ ಶಕ್ತಿ, ಸಾಮರ್ಥ್ಯ, ಜ್ಞಾನಕ್ಕನುಗುಣವಾಗಿ ಮತ್ತೊಂದು ಕೃತಿ ರಚನೆ ಆಗುತ್ತೆ. ಇವೆರಡೂ ಕೃತಿಗಳನ್ನು ಅಕ್ಕಪಕ್ಕ ಇಟ್ಟು ತುಲನೆ ಮಾಡುವಂಥದ್ದೇ ತೌಲನಿಕ ಸಾಹಿತ್ಯದ ಮುಖ್ಯ ಗುರಿ. ಇದನ್ನೇ ತೌಲನಿಕ ಸಾಹಿತ್ಯದ ಅಧ್ಯಯನ ಅಂತ ಹೇಳ್ತಾರೆ. ಈಗ ನಿಮಗೆ ಸಂಪೂರ್ಣವಾಗಿ ತೌಲನಿಕ ಸಾಹಿತ್ಯದ ಅಧ್ಯಯನ ಅಂದರೆ ಏನು ಅಂತ ಅರ್ಥ ಆಗಿರಬೇಕು. ನೋಡಿ, ಆಗಲೇ ಹೇಳಿದೆ, ಈ ಸಾಹಿತ್ಯಕ್ಕೆ ಇಂಥದ್ದೇ ಸೀಮಿತತೆ ಅಂತ ಇಲ್ಲ. ಜಾಗತಿಕ ಮಟ್ಟದ ಕೃತಿಗಳ ಚರ್ಚೆ ಆಗುತ್ತೆ ಇಲ್ಲಿ. ನಮ್ಮ ವಾಲ್ಮೀಕಿ ರಾಮಾಯಣಕ್ಕೂ ಪಾಶ್ಚಾತ್ಯರ ಹೋಮರ್ನ ಈಲಿಯಡ್ಗೂ ಇರುವಂಥ ವ್ಯತ್ಯಾಸಗಳಿಂದ ಹಿಡಿದು ಕುವೆಂಪು, ಮಿಲ್ಟನ್ರ ಕೃತಿಗಳವರೆಗೆ ಅಲ್ಲಿ ಪರಸ್ಪರ ಏನನ್ನು ಹೋಲಿಕೆ ಮಾಡ್ತಾ ಇದ್ದಾರೆ. ಮನುಷ್ಯನ ಭಾವನಾ ಪ್ರಪಂಚದ ಅಭಿವ್ಯಕ್ತಿ ಸಾಧ್ಯತೆಗಳಲ್ಲಿ ಯಾವ ಕವಿ ಹೆಚ್ಚು, ಯಾವ ಕವಿ ಕಡಿಮೆ ಅನ್ನೋದನ್ನ ತುಲನೆ ಮಾಡುವಂಥದ್ದು ಅವರವರ ಕೃತಿಗಳೊಂದಿಗೆ ಜಗತ್ತಿನ ಎಲ್ಲರನ್ನೂ ಬೆಲೆಗಟ್ಟುತ್ತಲೇ ಬಿಡುಗಡೆಯಾಗುವಂಥ ಒಂದು ಫಲಿತಾಂಶ ತೌಲನಿಕ ಸಾಹಿತ್ಯದ ಅಧ್ಯಯನ. ತೌಲನಿಕ ಸಾಹಿತ್ಯ ಅಭ್ಯಾಸ ಅದೊಂದು ಚಟುವಟಿಕೆ ಅಂತಲೇ ತಿಳ್ಕೊಳ್ಳಿ. ಅದೊಂದು ವಿಮರ್ಶಾತ್ಮಕ ಪದ್ಧತಿ ಅಂತಲೂ ಹೌದು. ಆದರೆ ಏನು ವ್ಯತ್ಯಾಸ ಅಂದರೆ ಕ್ರಿಟಿಸಿಸಮ್. ನಾವು ವಿಮರ್ಶೆ ಮಾಡಬೇಕಾದ್ರೆ ಯಾವುದು ಹೆಚ್ಚು, ಯಾವುದು ಕಡಿಮೆ, ಯಾವುದು ದೋಷಪೂರಿತವಾಗಿದೆ, ಯಾವುದು ದೋಷಗಳಿಂದ ಮುಕ್ತವಾಗಿದೆ, ವ್ಯಕ್ತಿನಿಷ್ಠವಾಗಿ ವಸ್ತುನಿಷ್ಠವಾಗಿ ನೋಡ್ತೀವಲ್ಲ. ಆದರೆ ಇಲ್ಲಿ ಆ ಥರ ಅಲ್ಲ. ತೌಲನಿಕ ಸಾಹಿತ್ಯ ಎಲ್ಲ ಮಾಧ್ಯಮಗಳಿಗೂ ಸಮಾನವಾಗಿರುವಂಥ ಬೆಲೆಯನ್ನು ಕೊಡ್ತದೆ. ಕೃತಿಯಲ್ಲಿ ಎಲ್ಲ ಅಂಶಗಳ ಮೇಲೂ ಅಷ್ಟೇ ಪ್ರಮುಖವಾಗಿರುವಂಥ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಇದಕ್ಕೆ ಮೇಜರ್ ಕಾರಣನೇ ತೌಲನಿಕ ಸಾಹಿತ್ಯ ಅನ್ನೋದು ಸಾಹಿತ್ಯಾಭ್ಯಾಸಕ್ಕೆ ಪ್ರಮುಖವಾಗಿರುವಂಥ ಒತ್ತನ್ನು ಕೊಡುತ್ತೆ.
ಅದರ ಕೇಂದ್ರ ಬಿಂದುನೇ ಸಾಹಿತ್ಯಾಭ್ಯಾಸ. ಜಗತ್ತಿನ ಎಲ್ಲ ಭಾಷೆಗಳ ಅತ್ಯಮೂಲ್ಯವಾಗಿರುವಂಥ ಕೃತಿಗಳನ್ನು ಕಲ್ತ್ಕೊಳ್ಳುವಂಥದ್ದು ಈ ಮೂಲಕವಾಗಿ ತೌಲನಿಕ ಸಾಹಿತ್ಯದ ಅಧ್ಯಯನದಿಂದ. ಈ ತೌಲನಿಕ ಸಾಹಿತ್ಯದ ಅಧ್ಯಯನಕ್ಕೆ ಕೆಲವು ಪರಿಕಲ್ಪನೆಗಳು ತುಂಬಾ ಮುಖ್ಯ ಆಗ್ತವೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇದು ಇನ್ಫ್ಲೂಯೆನ್ಸ್, ಇದು ತೌಲನಿಕ ಸಾಹಿತ್ಯದ ಕೇಂದ್ರ ಬಿಂದು ಅಂತಲೇ ಕರೀತಾರೆ, ಪ್ರಭಾವ. ಎರಡನೇದು ಅನುಕರಣೆ, ಇಮಿಟೇಷನ್. ಮೂರನೇದು ಸ್ವೀಕಾರ. ನಾಲ್ಕನೇದು ಅನುವಾದ. ಇದ್ರ ಬಗ್ಗೆ ಅಷ್ಟಾಗಿ ವಿವರಣೆ ಏನು ಬೇಕಾಗೋದಿಲ್ಲ ಅಂತ ಅನ್ಕೊಂತೀನಿ, ಯಾಕಂದರೆ ಪ್ರಭಾವ ಅಂದರೆ ಗೊತ್ತು ನಿಮಗೆ, ಇನ್ಫ್ಲೂಯೆನ್ಸ್. ಒಂದು ಕೃತಿ ಪ್ರಭಾವ ಮತ್ತೊಂದು ಕೃತಿಯ ಮೇಲೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಹಾಗೆ ಆಗಿರುತ್ತಲ್ವ. ಫಾರ್ ಎಕ್ಸಾಂಪಲ್, ಇವಾಗ ರವೀಂದ್ರನಾಥ ಟ್ಯಾಗೂರ್ ಅವರ ಗೀತಾಂಜಲಿ WB ಯೇಟ್ಸ್ ಕವಿಯ ಇಂಗ್ಲಿಷ್ ಅನುವಾದದಿಂದ ಮುಕ್ತ ಛಂದಸ್ಸಿನ ಪ್ರಭಾವ ನಮ್ಮ ಭಾರತದ ಇತರ ಭಾಷೆಗಳ ಮೇಲೆ ಹೆಚ್ಚಾಗಿಯೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬೇಂದ್ರೆ ಅವರು ಬರೆದಿರುವಂಥ ಕರುಳಿನ ವಚನಗಳು, ದಿವಾಕರರವರ ಅಂತರಾತ್ಮವಿದೆ, ಗೋಕಾಕ್ರವರ ಸಮುದ್ರ ಗೀತೆಗಳು, ಇವೆಲ್ಲ ಗೀತಾಂಜಲಿಯಿಂದಲೇ ಪ್ರಭಾವಗೊಂಡಿರುವಂತಹ ಮುಕ್ತ ಛಂದಸ್ಸಿನ ಕೃತಿಗಳು. ಎರಡನೇ ಪರಿಕಲ್ಪನೆ ಅನುಕರಣೆ ಅನ್ನೋದು, ಇಮಿಟೇಷನ್. ಒಂದು ಹೇಗಿದೆಯೋ ಅದೇ ಥರನೇ ಮತ್ತೊಬ್ಬ ಕವಿ ತೋರಿಸುವಂಥದ್ದು. ಕೃತಿ ಚೌರ್ಯವಿಲ್ಲದ ಅನುಕರಣೆ ಯಾವಾಗಲೂ ಯೋಗ್ಯವಾದುದು ಅಂತ ಹೇಳ್ತಾರೆ. ಒಬ್ಬ ಕವಿ ಅವನು ಯಾವ ರೀತಿ ಬರೆದಿದ್ದಾನೋ ಅವನ ಆಶಯಗಳಿಗೆ ಧಕ್ಕೆ ಬಾರದಲ್ಲೇ ಇರೋಂಥ ರೀತಿಯಲ್ಲಿ ಆ ಕೃತಿ ಹೇಗಿದೆಯೋ ಅದೇ ರೀತಿ ಅನುವಾದ ಮಾಡುವಂಥದ್ದು, ಅನುಕರಣೆ ಮಾಡುವಂಥದ್ದು ಇಮಿಟೇಷನ್. ನೆಕ್ಸ್ಟ್ ಸ್ವೀಕಾರ ಅಂತ ಬರುತ್ತೆ. ಇದು ಕೂಡ ಅದೇ ಕವಿಯ ಮೂಲ ಆಶಯಗಳು, ಅವನು ಯಾವುದನ್ನು ಯೋಚನೆ ಮಾಡ್ಕೊಂಡು ಒಂದು ಕೃತಿಯನ್ನು ಬರೆದಿದ್ನೋ ಅಂಥದೇ ಮನಸ್ಥಿತಿ ಮತ್ತೊಬ್ಬ ಕವಿಗೂ ಇರಬೇಕು. ಆ ಕೃತಿಯನ್ನು ಅನುಕರಣೆನೋ ಭಾಷಾಂತರನೋ ಅಥವಾ ರೂಪಾಂತರನೇನೋ ಮಾಡ್ತಾ ಇರ್ತಾರಲ್ವ, ಆ ಕವಿಗೂ ಈ ಮೂಲ ಕವಿಯ ಆಶಯನೇ ಇರಬೇಕು, ಎಲ್ಲವನ್ನ ಸ್ವೀಕಾರ ಮಾಡುವಂಥ ಗುಣ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ಉದಾಹರಣೆಗೆ ಈ ಬಾದಾಮಿ ಕೇವ್ಸ್ ಬಗ್ಗೆ ಯಾರೋ ಒಂದು ಕೃತಿ ಬರೆದಿದ್ದಾರೆ ಅಂತ ಇಟ್ಕೊಳ್ಳಿ, ಅದು ನನಗೆ ಇವಾಗ ಸಿಕ್ಕಿದೆ. ನನಗೆ ಆ ಡೈನೆಸ್ಟಿ ಬಗ್ಗೆನೂ ಯಾವುದೇ ಮಾಹಿತಿ ಇಲ್ಲ, ಆ ಬಾದಾಮಿ ಕೇವ್ಸ್ ನೋಡೇ ಇಲ್ಲ, ಕೃತಿ ಸಿಕ್ಕಿದೆ, ಸುಮ್ಮನೆ ಓದ್ತಾ ಇದ್ದೀನಿ, ಏನೋ ಒಂದು ಟ್ರಾನ್ಸ್ಲೇಟ್ ಮಾಡೋಣ ಅಂತ. ಬೃಹದಾಕಾರದ ಬೆಟ್ಟವನ್ನು ಕೊರೆದು 4 ಗುಹಾಂತರ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಬರೆದಿದ್ದಾರೆ. ಅದನ್ನು ಓದ್ತಾ ಇದ್ದೀನಿ, ನನಗದು ಆಶ್ಚರ್ಯ. ಜೊತೆಗೆ ನಿಜವಾಗ್ಲೂ ಇದು ಮಾಡಿದಾರಾ, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಬರೀ ಮನುಷ್ಯರಿಂದಲೇ ಇದೆಲ್ಲ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಯಾವುದೋ ಗಿಶಿನ್ ಇರಬೇಕು ಆಗಿನ ಕಾಲದಲ್ಲಿ ಅಂತ. ಅದು ನನಗೆ ಸ್ವೀಕಾರ ಮಾಡ್ಕೊಳ್ಳೋ ಮನೋಭಾವನೆ ಇಲ್ಲ ಆ ಕೃತಿಯಲ್ಲಿ ಏನಿದೆ ಅಂತ. ನಾನು ಏನೋ ಅನ್ಕೊತಾ ಇದ್ದೀನಿ, ಅದು ಎಲ್ಲದನ್ನೂ ತಿರಸ್ಕಾರ ಮಾಡ್ತಾ ಇದ್ದೀನಿ. ಈ ಥರ ಕೆಟ್ಟ ಮನಸ್ಥಿತಿ ಇಟ್ಕೊಂಡು ಯಾವ ಕವಿನೂ ಒಂದು ಕೃತಿಯನ್ನು ತುಲನಾತ್ಮಕವಾಗಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತೌಲನಿಕ ಅಭ್ಯಾಸ ಕ್ರಮದಲ್ಲಿ ಸ್ವೀಕಾರ ಅನ್ನೋದು ಕೂಡ ಒಂದು ಪರಿಕಲ್ಪನೆಯಾಗಿ ಮಾಡಿದ್ದಾರೆ. ಇನ್ನು 4ನೇ ಪರಿಕಲ್ಪನೆ ಅನುವಾದ ಮತ್ತು ಅಳವಡಿಕೆ. ಇದು ನಮ್ಮ ಸಾಹಿತ್ಯಕ್ಕಿಂತ ಉತ್ಕೃಷ್ಟವಾಗಿರುವಂತಹ ಅತಿ ಹೆಚ್ಚಿನದಾಗಿ ಬೆಳೆದಿರುವಂತಹ ಸಾಹಿತ್ಯದಿಂದ ಕೃತಿಗಳನ್ನು ತಗೊಂಡು ಅನುವಾದ ಕಾರ್ಯಕ್ಕೆ ಮುಂದಾಗ್ತಾರೆ. ಆಗಲೇ ಮ್ಯಾಕ್ಸಿಮ್ ಗಾರ್ಗಿ ಅವ್ರದ್ದು ತಾಯಿ ಕಾದಂಬರಿ ಹೇಳಿದೆ ಅಲ್ವಾ, ಅದು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರೋಂಥದ್ದು. ಅಂಥ ಕಾದಂಬರಿಗಳನ್ನ ತಗೊಂಡು ಅನುವಾದ ಮಾಡೋದಕ್ಕೆ ಮುಂದಾಗ್ತಾರೆ. ಅನುವಾದನೇ ಬೇರೆ, ಅಳವಡಿಕೆನೇ ಬೇರೆ. ನೋಡಿ, ಭಾಷೆಯಿಂದ ಭಾಷೆಗೆ ಮಾಡುವಂಥದ್ದು ಅನುವಾದ. ಒಂದು ಭಾಷೆಯಲ್ಲಿ ಆ ಮೂಲ ಕೃತಿ ಯಾವ ಥರ ಇದೆಯೋ ಅದೇ ಥರನೇ ನಮ್ಮ ಭಾಷೆಗೆ ತೊಗೊಂಬರೋಂಥದ್ದು. ಇದರಲ್ಲಿ ಯಾವುದೇ ಸ್ವತಂತ್ರತೆ ಇರೋದಿಲ್ಲ ಕವಿಗೆ, ಅಲ್ಲಿ ಏನಿದೆಯೋ ಅದೇ ಥರನೇ ಬರಿಬೇಕಾಗಿರೋಂಥದ್ದು. ಆದರೆ ಅಳವಡಿಕೆ, ಬೇರೊಂದು ಭಾಷೆಯ ಕೃತಿಯ ವಸ್ತು ಏನಿದೆಯೋ ಅದನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ಮಿಕ್ಕಿದ್ದು ಇವ್ರು ಅದನ್ನೆಲ್ಲ ಏನು ಬೇಕೋ, ಇವ್ರಿಗೆ ಏನು ಬೇಕೋ ಅದನ್ನೆಲ್ಲ ಅಳವಡಿಕೆ ಮಾಡ್ಕೊಬೋದು. ಅಳವಡಿಕೆಯಲ್ಲಿ ಕವಿಗೆ ಏನು ಅನಿಸುತ್ತೋ ಆ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಅದನ್ನೆಲ್ಲವನ್ನು ಸೇರಿಸ್ಬೋದು. ಇದಿಷ್ಟು ತೌಲನಿಕ ಸಾಹಿತ್ಯ ಅಧ್ಯಯನದ ಪರಿಕಲ್ಪನೆಗಳು. ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂತಹ ಕೃತಿಗಳ ತೌಲನಿಕ ಅಧ್ಯಯನದಲ್ಲಿ ಕೆಲವೊಂದಿಷ್ಟು ಕೃತಿಗಳನ್ನು ಇವಾಗ ನೋಡ್ತಾ ಹೋಗೋಣ. ಮೊದಲಿಗೆ ಕುವೆಂಪುರವರ ರಕ್ತಾಕ್ಷಿ ನಾಟಕ. ನೋಡಿ, ಇದು ಶೇಕ್ಸ್ಪಿಯರ್ ಅವರ ಹ್ಯಾಮ್ಲೆಟ್ ನಾಟಕದ ಪ್ರಭಾವದಿಂದ ರಚನೆಯಾಗಿರುವಂಥದ್ದು, ಭಾಷಾಂತರ ಅಲ್ಲ ಇದು. ಅಕಸ್ಮಾತ್ ನಾವೇನಾದರೂ ಮೂಲ ಕೃತಿಯೊಂದಿಗೆ ಈ ಕೃತಿಯನ್ನು ವಿಮರ್ಶೆಗೆ ಒಳಪಡಿಸಿದ್ರೆ ರಕ್ತಾಕ್ಷಿ ನಾಟಕ ಸಂಪೂರ್ಣವಾಗಿ ಹ್ಯಾಮ್ಲೆಟ್ ನಾಟಕದ ರೂಪಾಂತರ ಅಂತ ಕರೆಸ್ಕೊಳ್ದೆ ಸ್ವತಂತ್ರ ಸನ್ನಿವೇಶಗಳನ್ನು ಒಳಗೊಂಡಿರುವಂಥ ಕೃತಿ ಅಂತ ಕರೆಸ್ಕೊಳ್ಳುತ್ತೆ ಈ ರಕ್ತಾಕ್ಷಿ, ಕುವೆಂಪುರವರ ರಕ್ತಾಕ್ಷಿ ನಾಟಕ. ಈ ಸ್ಲೈಡ್ನ ಒಮ್ಮೆ ಗಮನಿಸಿ, ನಾನಿಲ್ಲಿ ಯಾವ ಕವಿಗಳು ಯಾವ ನಾಟಕವನ್ನು ಯಾವ ಕೃತಿಯನ್ನು ರಚನೆ ಮಾಡಿದ್ದಾರೆ, ಆ ಮೂಲ ಕೃತಿ ಯಾವುದಾಗಿತ್ತು ಅಂತ ಬರೆದಿದ್ದೀನಿ. ಇದನ್ನು ತುಂಬ ಸಲ ಎಕ್ಸಾಮ್ಸ್ಗಳಲ್ಲಿ ಹೊಂದಿಸಿ ಬರೆಯಲಿ ಕೇಳಿರ್ತಾರೆ, ಒಂದು ಸಲ ನೋಡ್ಕೊಳ್ಳಿ ಆಯಿತಾ. ಇನ್ನು ಕುವೆಂಪು ಅವರು ಬರೆದಿರುವಂತಹ ರಕ್ತಾಕ್ಷಿ ನಾಟಕ ಏನನ್ನು ಹೇಳ್ತಿದೆ, ಈ ನಾಟಕದ ವಸ್ತು ಏನು ಅಂತಂದರೆ ಚಂಚಲತೆ ಮತ್ತು ಸೇಡು. ಆ ಕತೆ ಹೀಗಿದೆ, ಬಿದನೂರಿನ ದೊರೆ ಬಸವಪ್ಪ ನಾಯಕ ಅಂತ, ಅವನಿಗೆ ಈಗ ಆಲ್ರೆಡಿ ಮದುವೆ ಆಗಿರುತ್ತೆ, ಒಬ್ಬ ಮಗನೂ ಇರ್ತಾನೆ ಬಸವಯ್ಯ ಅಂತ. ಇವರಿದ್ರೂ ಕೂಡ ಚೆಲುವಾಂಬೆಯನ್ನು 2ನೇ ಪತ್ನಿಯಾಗಿ ಸ್ವೀಕಾರ ಮಾಡ್ತಾನೆ. ಆದರೆ ಅವಳು ಸೇನಾಧಿಪತಿ ನಿಂಬಯ್ಯನೊಂದಿಗೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿರ್ತಾಳೆ. ಅದು ಎಲ್ಲಿ ತನ್ನ ಗಂಡ ದೊರೆ ರಾಜನಿಗೆ ಗೊತ್ತಾಗ್ಬಿಡುತ್ತೋ ಅಂತ ವಿಷ ಹಾಕಿ ಬಸವಪ್ಪ ನಾಯಕನನ್ನು ಸಾಯಿಸ್ಬಿಡ್ತಾಳೆ. ಅಚಾನಕ್ಕಾಗಿ ತಂದೆ ಸತ್ತಿರೋಂಥ ಸುದ್ದಿ ಕೇಳಿ ಬಸವಯ್ಯನಿಗೆ ಒಂದು ರೀತಿ ಆಘಾತ ಆಗುತ್ತೆ. ಇದು ಹೇಗೆ ಸಾಧ್ಯ, ಹೇಗೆ ಸಾಯೋದಕ್ಕೆ ಸಾಧ್ಯ ಅಂತ ಚೆಲುವಾಂಬೆಯ ನಡವಳಿಕೆ ಇವನಲ್ಲಿ ಗಾಢವಾಗಿರುವಂಥ ಚಿಂತನೆಗೆ ದಾರಿ ಮಾಡಿಕೊಡುತ್ತೆ. ಜೊತೆಗೆ ತಂದೆಯ ಸಾವಿಗೆ ಮೂಲ ಕಾರಣ ಈಕೆನೇ ಇರ್ಬೋದಾ ಅಂತ ತುಂಬ ಯೋಚನೆ ಮಾಡ್ತಾನೆ. ಮಂತ್ರಿ ಲಿಂಗಣ್ಣನ ಮಗಳು ರುದ್ರಾಂಬೆ ಬಸವಯ್ಯನನ್ನು ಪ್ರೀತಿಸ್ತಾ ಇರ್ತಾಳೆ ಗುಪ್ತವಾಗಿ.
ಇದು ಈ ಒಂದು ರಕ್ತಾಕ್ಷಿ ನಾಟಕದ ಸಂಕ್ಷಿಪ್ತ ಪರಿಚಯ. ಮೂಲ ಪಾತ್ರಗಳು ಯಾವ್ಯಾವುದು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಬೇಕು, ನೆನ್ಪಿಟ್ಕೊಬೇಕು. ಇನ್ನು ನೆಕ್ಸ್ಟ್ ಕುವೆಂಪುರವರೇ ಬಿರುಗಾಳಿ ಅನ್ನೋ ನಾಟಕವನ್ನು ರಚನೆ ಮಾಡ್ತಾರೆ. ಇದು ಶೇಕ್ಸ್ಪಿಯರ್ ಮಹಾಕವಿ ಬರೆದಿರುವಂಥ ಟೆಂಪೆಸ್ಟ್ ನಾಟಕದ ಅನುವಾದ. ನೋಡಿ, ಸಂಪೂರ್ಣವಾಗಿ ಇದು ಕೂಡ ಅನುವಾದ ಆಗಿಲ್ಲ. ಅನೇಕ ಸಂದರ್ಭಗಳಲ್ಲಿ ಸನ್ನಿವೇಶ ಸಂಭಾಷಣೆಗಳಲ್ಲಿ ಕವಿ ತನ್ನ ಸ್ವಂತಿಕೆಯನ್ನು ಕಾಯ್ದುಕೊಂಡಿದ್ದಾರೆ. ಇಲ್ಲಿ ಸ್ವಂತಿಕೆಯನ್ನು ಕಾಯ್ದುಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ತ್ರಿಶಂಕು ಮತ್ತು ಶನಿಯರ, ಶಿವನಾಯಕ ಮತ್ತು ಗೌರಾಂಬಿಯರ ಮಾತುಕತೆಗಳಲ್ಲಿ, ಕಿನ್ನರ, ನದೀದೇವಿ ಮತ್ತು ಬಲದೇವಿಯರ ಹಾಡುಗಳಲ್ಲಿ ಕವಿ ತನ್ನ ಸ್ವಂತ ಕಲ್ಪನೆಯಿಂದ ಹಾಡುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಈ ನಾಟಕದ ಮೂಲ ಪಾತ್ರನೇ ಭೈರವ ನಾಯಕ. ನೋಡಿ, ಇವನು ಶತ್ರುಗಳ ವಿದ್ರೋಹಕ್ಕೆ ತುತ್ತಾಗಿ ದೇಶಭ್ರಷ್ಟನಾಗಿ 12 ವರ್ಷಗಳವರೆಗೆ ಒಂದು ದ್ವೀಪದಲ್ಲಿ ತನ್ನ ಒಬ್ಬಳೇ ಪುತ್ರಿಯೊಂದಿಗೆ ಕಾಲ ಕಳೀತಾ ಇರ್ತಾನೆ. ಹೇಗಾದರೂ ಮಾಡಿ ಸೇರಿ ತೀರಿಸ್ಕೊಳ್ಬೇಕು ಅಂತ ಕಾಯ್ತಾನೆ. ಆದರೆ ಅಂಥ ಅವಕಾಶ ಸಿಕ್ಕಿದ್ರೂ ಕೂಡ ಅವರಿಗೆ ಕ್ಷಮೆ ಕೊಡ್ತಾನೆ. ತಾನು ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ್ರೂ ಕೂಡ ತನ್ನ ಶತ್ರುವಿಗೆ ಕ್ಷಮೆಯನ್ನು ಕೊಟ್ಟು ತನ್ನ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ತಾನೆ ಈ ಭೈರವ ನಾಯಕ. ಅವನ ಉದಾರ ಚರಿತ್ರೆಯನ್ನು ಒಳಗೊಂಡಿರುವಂಥದ್ದೇ ಬಿರುಗಾಳಿ ನಾಟಕ. ಅಂದರೆ ದ್ವೇಷ ಶಮನ ಆಗೋದು ಪ್ರೀತಿಯಿಂದಲೇ ಹೊರತು ವೈರದಿಂದ ಅಲ್ಲ ಅನ್ನೋ ಒಂದು ನೀತಿ ಪಾಠವನ್ನು ಈ ನಾಟಕ ಹೇಳುತ್ತೆ. ನೆಕ್ಸ್ಟ್ ಅಶ್ವತ್ಥಾಮನ್ ಅನ್ನೋ ನಾಟಕ BM ಶ್ರೀ ಅವರು ಬರೆದಿರೋಂಥದ್ದು. ನೋಡಿ, ಇದರಲ್ಲಿ ಆಗಲೇ ಪರಿಕಲ್ಪನೆ ಹೇಳಿದೆ ಅಲ್ವಾ, ಸ್ವೀಕಾರ, ಅಳವಡಿಕೆ, ಪ್ರಭಾವ, ಈ 3 ಅಂಶಗಳನ್ನು ಈ ಒಂದು ಕೃತಿಯಲ್ಲಿ ನೋಡ್ಬೋದು. ಯಾಕಂದರೆ ಇವರು ಸೋಫೋಕ್ಲೀಸ್ ಬರೆದಿರುವಂಥ ಅಯಾಸ್ ನಾಟಕವನ್ನು ಓದಿ ಅದರಿಂದ ಪ್ರಭಾವಿತರಾಗಿ ನಮ್ಮ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಬರುವಂತಹ ಅಶ್ವತ್ಥಾಮನ ವೃತ್ತಾಂತವನ್ನು ಅಶ್ವತ್ಥಾಮನ್ ಅನ್ನೋ ನಾಟಕವಾಗಿಸಿದ್ದಾರೆ. ಈ ನಾಟಕದ ಮೂಲ ವಸ್ತು ಏನು ಅನ್ನೋದನ್ನ ಚಿಕ್ಕದಾಗಿ ನೋಡಿದ್ರೆ, ಅಶ್ವತ್ಥಾಮ ಶ್ರೀಕೃಷ್ಣನ ತಂತ್ರದಿಂದಾಗಿ ಬುದ್ಧಿ ಭ್ರಮಣೆಯಿಂದ ಅಮಾನವೀಯ ವಾದ ಹೇಯ ಕೃತ್ಯಗಳನ್ನು ಎಸಗಿ ತನ್ನ ಬಗ್ಗೆ ತಾನೇ ಜಿಗುಪ್ಸೆಯನ್ನು ಒಳಗೊಂಡು ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ಅಶ್ವತ್ಥಾಮನ್. ಇದು BM ಶ್ರೀ ಅವರು ಬರೆದಿರುವಂತಹ ಅಶ್ವತ್ಥಾಮನ್ ನಾಟಕದ ಕತೆ. ಇನ್ನು ಮೂಲ ಸೋಫೋಕ್ಲಿಸ್ ಬರೆದಿರುವಂಥ ಅಯಾಸ್ನಲ್ಲಿ ಏನಿದೆ, ಗ್ರೀಕ್ ಮಹಾರುದ್ರ ಕಾವ್ಯಗಳಲ್ಲಿ ಒಂದಾಗಿರುವಂತಹ ಅಯಾಸ್, ಈ ನಾಟಕದ ಅಪ್ರತಿಮ ವೀರನೇ ಅಯಾಸ್ ಅನ್ನೋ ಪ್ರಮುಖ ಪಾತ್ರಧಾರಿ. ಅವನು ತನ್ನ ಅಹಂಕಾರದಿಂದ ಮನುಷ್ಯನ ಪರಿಮಿತಿಯನ್ನು ಮೀರಿ ದೇವತೆಗಳ ಕೋಪಕ್ಕೆ ಗುರಿಯಾಗಿ ಹುಚ್ಚು ಹಿಡಿದು ಮಾಡಬಾರದ ಕೃತ್ಯವನ್ನು ಮಾಡಿ ಕೊನೆಗೆ ಮತಿಭ್ರಮಣೆಯಾಗಿ ತಾನು ಮಾಡಿರೋಂಥ ಕೆಲಸಗಳಿಗೆ ಜಿಗುಪ್ಸೆಯನ್ನು ಹೊಂದಿ ಕೊನೆಗೆ ಆತ್ಮಹತ್ಯೆ ಮಾಡ್ಕೊತಾನೆ. ಒಟ್ಟಾರೆ ಈ ನಾಟಕ ಏನು ಹೇಳುತ್ತೆ ಅಂದರೆ, ವ್ಯಕ್ತಿ, ಸಮಾಜದ ವೈಯಕ್ತಿಕತೆ ಮತ್ತು ಅಧಿಕಾರ ಸಂಕಲ್ಪ ಇವುಗಳ ನಡುವಿನ ಹೋರಾಟದಲ್ಲಿ ಕೊನೆಗೆ ಸೋಲುಂಟಾಗೋದು ವ್ಯಕ್ತಿಗೇನೆ ಅನ್ನೋ ಒಂದು ಆಶಯವನ್ನು ಈ ಅಯಾಸ್ ನಾಟಕ ಹೊತ್ಕೊಂಡಿದೆ. ನೋಡಿ, ಅದೇ ಥರನೇ ಅಶ್ವತ್ಥಾಮನ್ ನಾಟಕ BM ಶ್ರೀ ಅವರು ಕೊಟ್ಟಿರುವಂಥದ್ದು ಮಹಾಭಾರತದ ಅಶ್ವತ್ಥಾಮನನ್ನು ಈ ಅಯಾಸ್ಗೆ ಕಲ್ಪನೆ ಮಾಡಿಕೊಂಡು. ಇನ್ನು ಯಥಾವತ್ತಾಗಿ ಅಯಾಸ್ ನಾಟಕವನ್ನೇ ನಮ್ಮ ಕನ್ನಡಕ್ಕೆ ಅನುವಾದ ಮಾಡಿ ಕೊಟ್ಟಿರೋದು HM ಚೆನ್ನಯ್ಯ ಅವರು. ಇದಕ್ಕೂ ಮೊದಲು ಸುಜನಾ ಅನ್ನೋರು ಏಜಾಕ್ಸ್ ಅನ್ನೋ ಹೆಸರಿನಲ್ಲಿ ಇದೇ ಅಯಾಸ್ ನಾಟಕವನ್ನು ಅನುವಾದ ಮಾಡಿದ್ದಾರೆ. ನೆಕ್ಸ್ಟ್ ಮೀಡಿಯಾ ನಾಟಕ. ಇದು ಕೂಡ ಗ್ರೀಕ್ ರುದ್ರ ನಾಟಕ, ಯೂರಿಪಿಡಿಸ್ ಬರೆದಿರೋವಂಥದ್ದು. ನೋಡಿ, ಇಲ್ಲಿನ ಪ್ರಮುಖ ಪಾತ್ರಗಳ ಮುಖಾಂತರ ಮಾನವನ ಜಗತ್ತಿನ ಮೂಲಭೂತ ಘಟನೆಯಾಗಿರುವಂತಹ ದಾಂಪತ್ಯ ಜೀವನದ ಅತ್ಯಂತ ಜಟಿಲತಮವಾಗಿರುವಂತಹ ಕಾಮ ಪ್ರೇಮಗಳ ಸಮಸ್ಯೆಯನ್ನು ಅತ್ಯಂತ ಜೀವಂತವಾಗಿ ವಿಶ್ಲೇಷಣೆ ಮಾಡಿಕೊಟ್ಟಿದ್ದಾರೆ ಈ ಮೀಡಿಯಾ ಅನ್ನೋ ನಾಟಕದಲ್ಲಿ. ಇದನ್ನು ಕನ್ನಡೀಕರಿಸಿರೋದು, ಅನುವಾದ ಮಾಡಿರೋದು ಕನ್ನಡಕ್ಕೆ KS ನರಸಿಂಹಸ್ವಾಮಿಯವರು ಇದೇ ಹೆಸರಿನಲ್ಲಿ. ನೆಕ್ಸ್ಟ್ ದೊರೆ ಇಡಿಪಸ್ ಅನ್ನೋ ಒಂದು ನಾಟಕ, P ಲಂಕೇಶ್ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ. ಗ್ರೀಕ್ ರುದ್ರ ನಾಟಕಗಳಲ್ಲಿ ಸೊಫೋಕ್ಲಿಸ್ ಬರೆದಿರುವಂತಹ ಈ ನಾಟಕ ಕೂಡ ತುಂಬಾ ಪ್ರಸಿದ್ಧಿಯಾಗಿರುವಂಥದ್ದು. ಏನು ಕತೆ ಹೊಂದಿದೆ ಇದು ಅಂದರೆ, ಥೀಬ್ಸ್ ದೇಶದ ಒಬ್ಬ ರಾಜ ಲೇಯಸ್ ಅನ್ನೋನು, ಅವನ ರಾಣಿ ಜೊಕಾಸ್ತ, ಇವರಿಬ್ಬರಿಗೆ ಹುಟ್ಟಿರೋಂಥ ಮಗನೇ ಈಡಿಪಸ್ ಅನ್ನೋನು. ಇವನು ಹುಟ್ಟಬೇಕಾದ್ರೆ ಒಂದು ದೇವವಾಣಿ ಕೇಳಿಸುತ್ತೆ, ತಂದೆಯನ್ನು ಕೊಂದು ತಾಯಿಯನ್ನೇ ಹೆಂಡತಿಯಾಗಿಸ್ಕೊತಾನೆ ಈ ಮಗು ಅಂತ. ಆ ದೇವವಾಣಿಗೆ ಹೆದರುಕೊಂಡು ತಂದೆ ತಾಯಿ ಆ ಮಗುವನ್ನು ಊರಿನಾಚೆ ತೊಗೊಂಡೋಗಿ ಸಾಯಿಸ್ಬಿಡು ಅಂತ ಸೇವಕರಿಗೆ ಅಪ್ಪಣೆ ಮಾಡ್ತಾರೆ. ಆ ಸೇವಕ ಏನು ಮಾಡ್ತಾನೆ, ಆ ಮಗುವನ್ನು ಸಾಯಿಸೋದಿಲ್ಲ, ಪಕ್ಕದ ರಾಜ್ಯದ ರಾಜನಿಗೆ ಕೊಟ್ಬಿಟ್ಟು ಬಂದ್ಬಿಡ್ತಾನೆ. ಈಗ ಈಡಿಪಸ್ ಬೇರೆ ರಾಜ್ಯದಲ್ಲಿ ಬೆಳೀತಾ ಇರ್ತಾನೆ, ಬೆಳೆದು ದೊಡ್ಡವನು ಕೂಡ ಆಗಿದ್ದಾನೆ. ಒಂದಿನ ಹಿಂಗೆ ಸಂಚಾರ ಮಾಡ್ಕೊಂಡು ಬರಬೇಕಾದ್ರೆ ಇವರಪ್ಪನೇ ಅವನಿಗೆ ಎದುರಾಗಿ ಮಾತಿಗೆ ಮಾತು ಬೆಳೆದು ಈ ಲೇಯಸ್ನ ಮಾತುಗಳು ಈಡಿಪಸ್ಗೆ ಇಷ್ಟ ಆಗ್ದಲೇ ಅವನನ್ನು ಕೊಂದು ಆ ರಾಜ್ಯಕ್ಕೆ ರಾಜನಾಗಿ ಅವನ ಹೆಂಡತಿ ಅಂದರೆ ಈಡಿಪಸ್ಗೆ ತಾಯಿ ಅವಳನ್ನೇ ಮದುವೆ ಮಾಡ್ಕೊತಾನೆ ಈಡಿಪಸ್. ಮದುವೆ ಅಷ್ಟೇ ಅಲ್ಲ, ಮಕ್ಕಳು ಕೂಡ ಆಗ್ತವೆ. ಕೆಲವು ವರ್ಷಗಳು ತುಂಬ ಸುಖವಾಗಿರ್ತಾರೆ. ಒಂದು ಸತಿ ಆ ರಾಜ್ಯಕ್ಕೆ ಕ್ಷಾಮ ಉಂಟಾಗುತ್ತೆ, ರೋಗ ರುಜಿನಿಗಳೆಲ್ಲ ಹರಡ್ಕೊತವೆ. ಇದಕ್ಕೆ ಏನು ಕಾರಣ ಅಂತ ದೇವತೆ ಹತ್ರ ಕೇಳಿದಾಗ, ತಂದೆಯನ್ನು ಕೊಂದು ತಾಯಿಯನ್ನು ನೀನು ಮದುವೆ ಮಾಡಿಕೊಂಡು ಮಗುವನ್ನೆಲ್ಲ ಮಾಡ್ಕೊಂಡಿದೆಯಲ್ವ, ಈ ಒಂದು ಪಾಪ ಕೃತ್ಯಕ್ಕೆ ನೀನು ಇದನ್ನೆಲ್ಲ ಅನುಭವಿಸ್ಲೇಬೇಕು ಅಂತ ಆ ದೇವತೆ ಹೇಳ್ತಾರೆ. ಆವಾಗ ಈಡಿಪಸ್ಗೆ ಒಂದು ರೀತಿ ತಾನು ಮಾಡಿದ್ದೆಲ್ಲ ಪಾಪ ಅಂತ ಅತೀವವಾಗಿ ಕೊರಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಇದು ದೊರೆ ಇಡಿಪಸ್ ಅನ್ನೋ ನಾಟಕದ ಕತೆ. ಇಡಿಪಸ್ ಒಬ್ಬ ಜಗತ್ಪ್ರಸಿದ್ಧ ದುರಂತ ನಾಯಕನಾಗಿ ಈ ಕತೆ ಕೊನೆಗೊಳ್ಳುತ್ತೆ.
ಆ್ಯಸ್ ಇಟ್ ಈಸ್ ಸೇಮ್ ಪಿ ಲಂಕೇಶ್ ಅವರು ಬರೆದಿರುವಂತಹ ದೊರೆ ಇಡಿಪಸ್ ಕನ್ನಡ ಅನುವಾದ ಅಂತ ಹೇಳಿದೆ ಅಲ್ವಾ, ಅದೇ ಸ್ಟೋರಿನೇ ಇರುವಂಥದ್ದು. ಇಷ್ಟೊತ್ತು ನಾವು ಹೊರದೇಶಗಳ ಸಾಹಿತ್ಯ ನಮ್ಮಲ್ಲಿ ಯಾವ ರೀತಿ ಪ್ರಚಾರಕ್ಕೆ ಬಂತು ಅಂತ ನೋಡ್ಕೊಳ್ತಾ ಬಂದರೆ, ನಮ್ಮಲ್ಲೇ ಸಂಸ್ಕೃತ ಭಾಷೆಯಿಂದ ಕೆಲವೊಂದಿಷ್ಟು ಕೃತಿಗಳನ್ನು ಅನುವಾದ ಮಾಡ್ಕೊಂಡಿದ್ದೀವಿ. ಬೇಂದ್ರೆಯವರ ಮೇಘದೂತ ಅದಕ್ಕೆ ಉತ್ತಮವಾಗಿರುವಂಥ ಎಕ್ಸಾಂಪಲ್. ಕಾಳಿದಾಸ ಬರೆದಿರುವಂತಹ ಮೇಘದೂತ ಅನ್ನೋದನ್ನು ಕನ್ನಡೀಕರಿಸಿರುವಂಥದ್ದು ಬೇಂದ್ರೆಯವರು. ಹಾಗೆ ಇದೇ ಕಾಳಿದಾಸ ಬರೆದಿರುವಂತಹ ಅಭಿಜ್ಞಾನ ಶಾಕುಂತಲ ನಾಟಕಂ ಅನ್ನೋ ಒಂದು ನಾಟಕವನ್ನು ಕನ್ನಡೀಕರಿಸಿರುವಂಥದ್ದು ಅಭಿನವ ಕಾಳಿದಾಸ ಬಿರುದಾಂಕಿತರಾಗಿರುವಂಥ ಬಸವಪ್ಪ ಶಾಸ್ತ್ರಿಗಳು ಕರ್ನಾಟಕ ಶಾಕುಂತಲ ನಾಟಕ ಅನ್ನೋ ಟೈಟಲ್ನಲ್ಲಿ. ಇನ್ನು ಕನ್ನಡದ ಮೊಟ್ಟ ಮೊದಲ ನಾಟಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ಮಿತ್ರವಿಂದ ಗೋವಿಂದ, ಈ ನಾಟಕ ಸಿಂಗರಾರ್ಯ ಅವರು ಬರೆದಿರುವಂಥದ್ದು. ಶ್ರೀಹರ್ಷ ಬರೆದಿರುವಂಥ ರತ್ನಾವಳಿ ನಾಟಕದ ಭಾಷಾಂತರವೇ ಈ ಮಿತ್ರವಿಂದ ಗೋವಿಂದ. ಇದರಲ್ಲಿ ಮೂಲ ಕತೆ ಒಂದೇ ಆದರೂ ಪಾತ್ರಗಳ ಹೆಸರುಗಳನ್ನು ಬೇರೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಸಿಂಗರಾರ್ಯರು. ಮೂಲದ ವತ್ಸರಾಜ ಇಲ್ಲಿ ಶ್ರೀಕೃಷ್ಣ ಆಗಿದ್ದಾರೆ, ವಾಸವದತ್ತೆ ರುಕ್ಮಿಣಿಯಾಗಿದ್ದಾರೆ, ಸಾಗರಿಕೆ ಸರಸ್ವತಿಯಾಗಿದ್ದಾರೆ, ವಿದೂಷಕ ಕುಚೇಲ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪಾತ್ರಗಳ ಹೆಸರು ಬದಲಾವಣೆ ಆಗಿರುವಂಥ ಕಾರಣದಿಂದ ಅವರ ಸ್ವಭಾವವೂ ಕೂಡ ಭಿನ್ನವಾಗೇ ಇರುತ್ತಲ್ವ. ಹಾಗಾಗಿ ಹಲವಾರು ಮಾರ್ಪಾಡುಗಳನ್ನು ಕೂಡ ಸಿಂಗರಾರ್ಯರು ಈ ಒಂದು ನಾಟಕದಲ್ಲಿ ಮಾಡ್ಕೊಂಡಿದ್ದಾರೆ. ಅದೇನೇ ಇದ್ರೂ ಹಳಗನ್ನಡ ಭಾಷೆಯಲ್ಲಿ ರಚಿತವಾಗಿರುವಂತಹ ಮಿತ್ರವಿಂದ ಗೋವಿಂದ ನಾಟಕ ಕನ್ನಡದ ಮೊಟ್ಟ ಮೊದಲ ನಾಟಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಇನ್ನು ನಮ್ಮ ಸಾಹಿತ್ಯದಿಂದಲೂ ಬೇರೆ ಭಾಷೆಗಳಿಗೆ ಅನುವಾದ ಕಾರ್ಯಗಳು ನಡೆದಿದ್ದಾವೆ. ತೌಲನಿಕ ಅಧ್ಯಯನ ದೃಷ್ಟಿಯಿಂದ ನಾವು ಆ ಕೃತಿಗಳನ್ನು ನೋಡಬೇಕಾಗುತ್ತೆ. ಸ್ಪೀಕಿಂಗ್ ಆಫ್ ಶಿವ A.K. ರಾಮಾನುಜಂ ಅವರು ಅನುವಾದ ಮಾಡಿರುವಂಥದ್ದು ಇಂಗ್ಲೀಷಿಗೆ. ನಮ್ಮ ಕನ್ನಡ ವಚನ ಸಾಹಿತ್ಯವನ್ನು ಪಾಶ್ಚಾತ್ಯ ಜಗತ್ತಿಗೆ ಪರಿಚಯ ಮಾಡ್ಕೋಬೇಕು ಅನ್ನೋ ಮಹದಾಸೆಯಿಂದ ಸ್ಪೀಕಿಂಗ್ ಆಫ್ ಶಿವ, ಇದರಲ್ಲಿ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ದೇವರ ದಾಸಿಮಯ್ಯ ಇವರುಗಳ ಆಯ್ದ ವಚನವನ್ನು ಈ ಸ್ಪೀಕಿಂಗ್ ಆಫ್ ಶಿವ ಅನ್ನೋ ಶೀರ್ಷಿಕೆಯಲ್ಲಿ ಆಂಗ್ಲ ಭಾಷೆಗೆ ಅನುವಾದ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಸಾಹಿತ್ಯ ಅವರು ಸಹ ಅಧ್ಯಯನ ಮಾಡಲಿ, ಗೊತ್ತಾಗಲಿ ನಮ್ಮ ಸಾಹಿತ್ಯದ ಪರಂಪರೆ, ಶ್ರೇಷ್ಠತೆ, ಭವ್ಯತೆ ಯಾವ ಥರ ಇದೆ ಅಂತ. ನೆಕ್ಸ್ಟ್ ಇನ್ನೊಂದು ಶ್ರೇಷ್ಠವಾಗಿರುವಂಥ ಕೃತಿ ನೇಮಿಂಗ್ ದಿ ನೇಮ್ಲೆಸ್ ಅನ್ನೋ ಕೃತಿ. ಡಾಕ್ಟರ್ ಪ್ರಭುಶಂಕರ ಅವರು ಸಂಪಾದನೆ ಮಾಡಿರುವಂತಹ ಶರಣರ 101 ವಚನಗಳು ಅನ್ನೋ ವಚನ ಸಂಕಲನದ ಇಂಗ್ಲಿಷ್ ಅನುವಾದವೇ ನೇಮಿಂಗ್ ದ ನೇಮ್ಲೆಸ್. ಇದರರ್ಥ ಶೂನ್ಯ ಸಂಪಾದನೆ ಅಂತ. ಈ ಕೃತಿಯನ್ನು ರೊವಿನಾ ಹಿಲ್ ಅನ್ನೋ ಸ್ಪ್ಯಾನಿಷ್ ಮಹಿಳೆ ಮತ್ತು ಡಾಕ್ಟರ್ ಪ್ರಭುಶಂಕರ ಅವರಿಬ್ಬರು ಸೇರಿಕೊಂಡು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಮತ್ತು ಆಕೆಯ ಮಾತೃಭಾಷೆಯಾಗಿರುವಂಥ ಸ್ಪ್ಯಾನಿಷ್ ಭಾಷೆಗೂ ಈ ಒಂದು ಕೃತಿಯನ್ನು ಅನುವಾದ ಮಾಡಿದ್ದಾರೆ.